ಬಂದು ಬಳಗ ಬರುವರು ತಮ್ಮ ಎಲ್ಲಿ ತನಕ, ಹಟ್ಟಿ ಬಾಗಿಲು ತನಕ, ರಂಗದ ಕಲ್ಲಿನ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಕಣ್ಣು ಮುಚ್ಚೋ ತನಕ. ಬಾಯಲ್ಲಿ ಮಾತಾಡೋದು ಸುಲಭ, ಅದ್ರಾಗ ನಡೆಯೋದು ಬಹಳ ಕಷ್ಟ. ಅದೆ ನಿನ್ನ ಕೊಂದಾಕ್ಬಿಡ್ತೀನಿ ಅಂತಾರೆ ಕೋಪ ಬಂದಾಗ. ಅದನ್ನ ಲೆಕ್ಕ ಇಟ್ಕೊಳಕ್ ಹೋಗ್ಬಾರ್ದು. ಯಾಕೆಂದ್ರೆ ಕೋಪದಲ್ಲಿ ಹೇಳೋದು ಮಾತದು. ನಿನಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತಾರೆ ಕೆಲವರು. ಸಂಜೆ 7ರಿಂದ ರಾತ್ರಿ 10 ಗಂಟೆ ತನಕ ಹಂಗಂತಾರೆ. ನಿನ್ಗೋಸ್ಕರ ಜೀವ ಬೇಕಾದ್ರೆ ಕೊಡ್ತೀನಿ ಕಣೋ ಅಂತ. ಅದನ್ನೂ ಲೆಕ್ಕ ಇಟ್ಕೋಬಾರ್ದು. ಇದು ಕೋಪದಲ್ಲಿ ಹೇಳೋದು ಮಾತು, ಅದು ಮತ್ತೆಲ್ಲಿ ಹೇಳೋದು ಮಾತು. ಬೆಳಗ್ಗೆ ಜ್ಞಾಪಕ ಇರೋದು ಹೇಳೋದು. ನಮ್ಮಲ್ಲಿ ಇಬ್ರು ಹುಡುಗರು ಸ್ನೇಹಿತರು ಯಾರೋ ಹಬ್ಬಕ್ಕೆ ಕೇಳ್ಬಿಟ್ಟವ್ರೆ, ಮಧ್ಯಾಹ್ನ 2 ಗಂಟೆಗೆ ಊಟಕ್ಕೆ ಬರ್ರಿ, ಮಾರಿ ಹಬ್ಬ ಮಾಡ್ತೀವಿ ಅಂತ. ಅವ್ರಿಗೆ 2 ಗಂಟೆಗೆ ಊಟಕ್ಕೆ ಬರೋಕೆ ಕೇಳವ್ರೆ. ಇವ್ರು ಬೆಳಿಗ್ಗೆ 8:30ಗೆ ಹೊರಟ್ಬಿಟ್ಟವ್ರೆ. ಇಡೀ ನಮ್ಮ ಸರೌಂಡಿಂಗಲ್ಲಿ ಎಷ್ಟು MSA ಇಲ್ಲವೇ ಎಲ್ಲ ತಕ್ಕ ಹೋಗವ್ರೆ. ಫುಲ್ ಲೋಡ್ ಗಾಡಿ. ಅಲ್ಲ ಅವನ ಸ್ನೇಹಿತ ಹಬ್ಬ, ಅವನು ಲೋಡ್ ಮಾಡಿಸ್ಬಿಟ್ಟವನೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಇಂಚರ್ ಕೂತ್ಕೊಂಡು ನಿಧಾಂಗ್ ನಡೆಯೋ ಹೈವೇ ಅಂತಿದ್ನಂತೆ. ಆ ಕಡೆಯಿಂದ ಬರ್ಬೇಕಾದ್ರೆ ನಡೆಯೋ ಸೆಂಟ್ರಿಗೆ ಅವ್ನು ಯಾವನ್ ಟಚ್ ಮಾಡಲಿ ಅಂತಿದ್ದ. ಅವನು ಇಂಚರ್ ಪವರ್ ಜಾಸ್ತಿ ಆಗ್ಬಿಟ್ಟದೆ. ಅವನು ಯಾರೋ ಟೆಂಪೋದವನು ಇವ್ರಿಗಿಂತ ಜಾಸ್ತಿ ಹಬ್ಬ ಮಾಡಿದ ಅಂತ ಕಾಣ್ತದೆ. ಬಡ್ಕೊಂಡು ಹೊಂಟೋಗ್ಬಿಟ್ಟು ಅವನು. ಇಬ್ಬರು ಹೋಗಿ ದಬಾಕೊಂಬಿದ್ದೋಗ್ಬಿಟ್ರು. ಆ ಹಿಂದ್ಗಡೆ ಕೂತಿದ್ದೊಂದು ನೆಗದು ತಪ್ಸ್ಕೊಂಬಿಟ್ಟ. ಮುಂದೊಂದು ತಲೆ ನೆಲಕ್ಕೆ ಕೊಟ್ಟ. ಜ್ಞಾನ ಹೋಯ್ತು. ಯಾರೋ ಫೋನ್ ಮಾಡಿದ್ರು, ಆಂಬುಲೆನ್ಸ್ ಬಂತು. ಇಬ್ಬರನ್ನೂ ಹೊತ್ಕೊಂಡೋಗಿ ಮಂಡ್ಯ ದೊಡ್ಡ ಹಾಸ್ಪಿಟ್ಲಿಗೆ ಹಾಕಿದ್ರು. ಎಮರ್ಜೆನ್ಸಿ ವಾರ್ಡು, ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಹೋಯ್ತು. ಸುತ್ತ 5 ಜನ ಡಾಕ್ಟ್ರು ನಿಂತವ್ರೆ. ಹಿರಿಯ ಡಾಕ್ಟ್ರ್ ಹೇಳ್ತಾರೆ ಕಿರಿಯರಿಗೆಲ್ಲ, ಬರೀರಿ, ಎಕೋ ಮಾಡಿಸಿ, ECG ಮಾಡಿಸಿ, ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಹೇಳ್ತಾವ್ರೆ. ಈ ಜೊತೆಲಿದ್ನಲ್ಲಿ ಇವ್ನು ಕುಡ್ದಿದ್ನಲ್ಲಿ ಇವ್ನು ಸುಮ್ಮನಿರಲ್ಲ. ಡಾಕ್ಟ್ರೇ ಉಳಿಸಿ, ಡಾಕ್ಟ್ರೇ ನನ್ನ ಫ್ರೆಂಡು ಉಳಿಸ್ಬೇಕು, ಡಾಕ್ಟ್ರೇ ನನ್ನ ಕುಚಿಕ್ಕೂ ಇಲ್ಲದೆ ನಾನು ಬದುಕಲ್ಲ ಡಾಕ್ಟ್ರೇ. ಸುಮ್ಮನಿರಯ್ಯ, ಆಯಿತು ಸುಮ್ಮನಿರಯ್ಯ. ಇಲ್ಲ ಡಾಕ್ಟ್ರೇ, ಅವನಿಗೋಸ್ಕರ 10 ಎಕರೆ ಹೊಲ ಮಾರ್ಬಿಟ್ರು ಚಿಂತೆ ಇಲ್ಲ. 10 ಲಕ್ಷ ಬೇಕಾ, 10 ಲಕ್ಷ ಬೇಕಾ, ಕೊಡ್ತೀನಿ ಅಂತಾನೆ. ಜೋಬೆಲ್ಲ ಹರ್ಕೊಂಡು ಆತಾಡ್ತಾವೆ. ಡಾಕ್ಟ್ರು ಬೇರೆ ದುಡ್ಡೆಲ್ಲಿ ಇಟ್ಟವನೆ ಅಂತ ಅವ್ರು ಹುಡುಕಾಡ್ತಾವ್ರು. ಸುಮ್ಮನೆ ನಿಂತ್ಕೊಳ್ಳೋ ಅಂದ್ರು ಕೇಳೋ. ಇಲ್ಲ ಡಾಕ್ಟ್ರೇ ಉಳಿಸ್ಲೇಬೇಕು. ಸುಮ್ಮನಿರಯ್ಯ. ಇಲ್ಲ ಡಾಕ್ಟ್ರೇ, ನನ್ನ ಕೆಲ ಸುಮ್ಮನಿರಕ್ಕೆ ಆಗ್ತಿಲ್ಲ, ನಾನು ಒಬ್ಬನೇ ಊರಿಗೆ ಹೋಗಲ್ಲ ಅಷ್ಟೇ. ಅವನು ನನ್ನ ಜೊತೆಲಿ ಬರಬೇಕು, ನೀವು ಕಳಿಸ್ಕೊಡ್ಬೇಕು. ಯಾಕೋ ಹಿಂಗೆ ಆಡ್ತಿ ಅಂದರು. ಇಲ್ಲ ಡಾಕ್ಟ್ರೇ, ಹಂಗೆ ನಾವಿಬ್ರು 2 ದೇಹ 1 ಪ್ರಾಣ, ನಮ್ಮೂರಿಗೆ ಬಂದು ಕೇಳಿ, ಅವನಿಗೋಸ್ಕರ ಈ ಪ್ರಾಣ ಬೇಕಾದ್ರೆ ಕೊಡ್ತೀನಿ ನಾನು ಅಂದ. ಆ ಡಾಕ್ಟ್ರು ಭಾಳ ಬುದ್ಧಿವಂತರು. ಅವ್ರಂದ್ರು, ಅಂಥ ಸ್ನೇಹಿತನೇನೋ ನೀನು ಅಂದರು. ಹೌದು ಡಾಕ್ಟ್ರೇ, ಎದೆ ಬಗ್ಗೆ ತೋರ್ಸಕ್ಕೆ ನಾನಿನ್ನು ಆಂಜನೇಯ ಸ್ವಾಮಿನ ಡಾಕ್ಟ್ರೆ. ನಿಜ ಅಂದ. ಆಯಿತು ಬಾರೋ, ನಿನ್ನಂಥ ಸ್ನೇಹಿತನ ಇವತ್ತು ನೋಡೋದು ನಾನು. ಬಾಯ್ಲಿ ಪಕ್ಕದ ಬೆಡ್ಡಲ್ಲಿ ಮನಿಕೋ ಅಂದರು. ಯಾಕೆ ಡಾಕ್ಟ್ರೇ ಅಂದ. ಏನಿಲ್ಲ, ಅವನ 2 ಕಿಡ್ನಿ ಹೋಗ್ಬಿಟ್ಟವು ಕಣೋ, ನೀನೇನು ಪ್ರಾಣ ಕೊಡಬೇಡ, ಅರ್ಜೆಸ್ಟ್ ಆದರೆ ಒಂದು ಕಿಡ್ನಿ ಹಾಕುವ, ಮಲಗು ನೋಡುವ. ಡಾಕ್ಟ್ರೇ, ನಮ್ಮ ಅವ್ನಿಗೊಂದು ಫೋನ್ ಮಾಡ್ಬಿಟ್ಟು ಬರ್ತೀನಿ ರೀ ಅಂತ ಈಚೆಗೆ ಬಂದು ಅವ್ನು ಪತ್ತೇನೇ ಇಲ್ಲ. ಪುಣ್ಯ ಬಸ್ ಹತ್ತು ಊರು ಸೇರ್ಕೊಂಡ್ಬಿಟ್ಟು. ಏನೋ ಅನ್ನಿಸ್ತದಪ್ಪ ಒಂದು ಕ್ಷಣಕ್ಕೆ, ಜೀವ ಕೊಡ್ತೀನಿ, ಪ್ರಾಣ ಕೊಡ್ತೀನಿ ಅಂತ. ಕೊಡಪ್ಪ ಅಂತ ಕೇಳೋಕಾಯ್ತದ? ಅದಕ್ಕೆ ಸುಮ್ಮನೆ ಹಂಗೆ ಅಂದಿದ್ನಪ್ಪ, ನನಗೋಸ್ಕರ ಪ್ರಾಣ ಬೇಕಾದ್ರೆ, ಅವೆಲ್ಲ ಭ್ರಮೆ ಅವು. ಆ ಸಂದರ್ಭಕ್ಕೆ ಅವನ ನಡವಳಿಕೆ ಏನಾಗ್ತದೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರೆದ್ರು. ಬಂದು ಬಳಗ ಬರುವರು ತಮ್ಮ ಎಲ್ಲಿ ತನಕ, ಹಟ್ಟಿ ಬಾಗಿಲ ತನಕ, ರಂಗದ ಕಲ್ಲನ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಕಣ್ಣ ಮುಚ್ಚೋ ತನಕ, ಮಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ.